ಹೀರಿಕಾಯಿ ಪಲ್ಯನ ಹೆಂಗ್ ಮಾಡೋದು ತೋರಿಸ್ಕೊಡ್ರಿ ಅಂತಂದು ಕಮೆಂಟ್ಸ್ ಬಂದಿದ್ವು. ಅದಕ್ಕೆ ನಾನು ಇವತ್ತ ಹೀರಿಕಾಯಿ ಪಲ್ಯನ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನಾಗ ಹೆಂಗ್ ಮಾಡ್ತೀನಿ ತೋರಿಸ್ತೀನಿ ಬರ್ರಿ. ಮೊದಲ ಹೀರಿಕಾಯಿನ ಸ್ವಚ್ಛಗೆ ತೊಳ್ಕೊಂಡು ಈಗ ಮ್ಯಾಲಿಂದ ಸಿಪ್ಪಿ ತಕೊಳತೀನಿ ನೋಡ್ರಿ. ಈಗ ಇವನ್ನ ಸಣ್ಣಗ ಹೆಚ್ಚಿ ಇಟ್ಕೊಂಡಂತ ಇವನ್ನೆಲ್ಲ ರೆಡಿ ಮಾಡ್ಕೊಂಡು ನಾನು ಮೊದಲನ ಬ್ಯಾಳಿ ನೆನೆಸಿಟ್ಕೊಂಡಿದ್ ನೋಡ್ರಿ. ತೊಗರಿ ಬ್ಯಾಳಿನ ನೆನೆಸಿಟ್ಕೊಂಡಿದ್ದೆ. ಇವನ್ನ ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕು ನೋಡ್ರಿ. ಈಗ ಒಗ್ಗರಣೆ ಹಾಕೊಂಡು ಬರ್ರಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಒಂದು ಉಳ್ಳಾಗಡ್ಡೆ ಹೆಚ್ಕೊಂಡಿದ್ ನೋಡ್ರಿ ಸಣ್ಣ. ಅವನು ಈಗ ಉಳ್ಳಾಗಡ್ಡಿನ ಸಾಫ್ಟ್ ಆಗುವಂಗ ಫ್ರೈ ಮಾಡ್ಕೊಂಡು ಈಗ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ರಿ ಹೀರಿಕಾಯಿನ ಅವನ್ನ ಹಾಕೊಂಡು ಒಂದು ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡು ಆಮೇಲೆ ನಾವು ಬ್ಯಾಳಿನ ನೆನೆಸಿಟ್ಕೊಂಡಿದ್ವಿ ನೋಡ್ರಿ ಆ ಬ್ಯಾಳಿನ ಈಗ ನಾನೀಗ ಹಾಕೊಳತೀನಿ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಈಗ ಇದಕ್ಕೆ ಹದ ಹಾಕೋಣಂತ ಈಗ ಚಂದಾಗ ಮಿಕ್ಸ್ ಮಾಡ್ಬೇಕ್ರಿ ಬ್ಯಾಳಿನ. ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ, ಖಾರ ಹಾಕೊಳತೀನಿ ರೀ. ಗ್ರೀನ್ ಚಿಲ್ಲಿ ಪೇಸ್ಟ್ ಅಂತಿರಲ್ಲ ಅದನ್ನ ಹಾಕೊಂಡಿನಿ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಗುರಳ್ ಪುಡಿ ಹಾಕೊಂಡು ಮತ್ತು ಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕೊಳತ್ತೀನಿ. ಬೆಲ್ಲನೂ ಹಾಕೋಬಹುದು. ನಿಮ್ಗೆ ಸ್ವೀಟ್ ಇಷ್ಟ ಇಲ್ಲಂದ್ರೆ ಸ್ಕಿಪ್ ಮಾಡ್ರಿ. ಈಗಷ್ಟು ಹದ ಹಾಕೊಂಡು ಚಂದಾಗ ಕಲಸ್ಕೊಂಡು ಆಮೇಲೆ ಕುದಿಯಾಕ ನೀರು ಬೇಕಲ್ರಿ. ಈಗ ನೀರು ಹಾಕೊಳತ್ತೀನಿ ನೋಡ್ರಿ. ಬ್ಯಾಳಿನ ನೆನೆಸಿನೂ ಹಾಕೋಬಹುದು, ಒಂದು ಕುದಿಸಿನೂ ಹಾಕೋಬಹುದು ನೋಡ್ರಿ. ಇಲ್ಲ ಬ್ಯಾಳಿ ಇಲ್ಲಾರ್ದ ಹಂಗನೂ ಮಾಡ್ಬೋದು. ಈಗ ಒಂದು ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಹೀರಿಕಾಯಿ ಪಲ್ಯ ರೆಡಿಯಾಗಿರ್ತೈತಿ. ಮೇಲೆ ಒಂದು ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಕೊಂಡು ಮತ್ತು ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿದ್ದು ಕೊತ್ತಂಬರಿ ಹಾಕೊಳತ್ತೀನಿ ನೋಡ್ರಿ. ಇಷ್ಟೆಲ್ಲ ಹಾಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಹೀರಿಕಾಯಿ ಪಲ್ಯ ಮಸ್ತ್ ಅನ್ನಂಗ ರೆಡಿ ಆಗತ್ತೆ ನೋಡ್ರಿ. ಅನ್ನಕ್ಕಾರ ಹಾಕೋರಿ, ಚಪಾತಿ ರೊಟ್ಟಿಗಾರ ಹಚ್ಕೊಂಡ್ ತಿನ್ರಿ, ಭಾರಿ ಮಸ್ತ್ ಇರುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ.